ಗೊಂದಲ 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 ಸಂಪುಟ ಪಟ್ಟಿಯ ಬಗ್ಗೆ ಇನ್ನೂ ಕೂಡ ಗೊಂದಲ ಇದೆ. ಪದಗ್ರಹಣಕ್ಕೆ ಒಂದೇ ಗಂಟೆ ಬಾಕಿ, ಆದರೆ ಇನ್ನೂ ಕೂಡ ಲೋಕಭವನ ತಲುಪಿಲ್ಲ. ಅಂತಿಮ ಪಟ್ಟಿ ಏನು ಫೈನಲ್ ಲಿಸ್ಟ್ ರೆಡಿ ಇದೆ, ಅದಿನ್ನೂ ಲೋಕಭವನಕ್ಕೆ ತಲುಪಿಲ್ಲ, ಇನ್ನೂ ಗೊಂದಲದಲ್ಲೇ ಇದೆ. ನೋಡಿ, ಇನ್ನೇನು ಒಂದು ಗಂಟೆಯಲ್ಲಿ ಪದಗ್ರಹಣ ಆಗಬೇಕು, ಆದರೆ ಇನ್ನೂ ಕೂಡ ಈ ಪಟ್ಟಿಯಲ್ಲಿ ಗೊಂದಲ ಉಂಟಾಗಿದೆ. ಸಂಪುಟ ಪಟ್ಟಿಗೆ ಇನ್ನೂ ಗೊಂದಲ ಇರೋದ್ರಿಂದ ಹೈಕಮಾಂಡ್ ಏನು ಲೋಕಭವನ ತಲುಪಿಲ್ಲ ಅಂತಿಮ ಪಟ್ಟಿ. ಇದನ್ನ ಮೊದಲು ಕಳಿಸಿದಂತಹ ಏನು ಲೋಕಭವನಕ್ಕೆ ಇನ್ನೂ ತಲುಪಿಲ್ಲ, ಆದರೆ ಪಟ್ಟಿ ಏನು ಬಂದಿದೆ ಇದರಿಂದಲೇ ಕೂಡ ಈಗ ಅಸಮಾಧಾನ ಭುಗಿಲೆದ್ದಿರುವಂಥದ್ದು. ಮೊದಲು ಕಳಿಸಿದ್ದ ಪಟ್ಟಿಯನ್ನ ಪರಿಗಣಿಸಬೇಡಿ. ಮೊದಲು ಏನು ಪಟ್ಟಿ ಕಳಿಸಿದ್ರು ಅಂದ್ರೆ ಲಿಸ್ಟ್ ಏನು ಕಳಿಸಿರೋದನ್ನು ಪರಿಗಣಿಸಬೇಡಿ, ನೂತನ ಪಟ್ಟಿಯನ್ನ ಕೆಲವೇ ಹೊತ್ತಿನಲ್ಲಿ ಕಳಿಸ್ತೀನಿ ಅಂತ ಹೇಳ್ತಾ ಇರುವಂಥದ್ದು. ಅಂದ್ರೆ ಏನು ಹಳೆ ಪಟ್ಟಿ ಬಂದಿತ್ತು ಅದನ್ನು ಪರಿಗಣಿಸಬೇಡಿ, ಬೇರೆ ಒಂದು ಪಟ್ಟಿಯನ್ನು ಕಳಿಸ್ತೀವಿ ಅಂತ ಲೋಕಭವನಕ್ಕೆ ಡಿ ಕೆ ಶಿವಕುಮಾರ್ ಮನವಿ ಮಾಡಿದಾರಂತೆ. ಮತ್ತೊಮ್ಮೆ ಪರಿಷ್ಕರಣೆ ಆಗುತ್ತಾ ಹಾಗಾದ್ರೆ ಸಂಪುಟ ಪಟ್ಟಿ ಅಂತ? ಗಾಯತ್ರಿ ಶಾಂತೇಗೌಡರನ್ನ ಕೈ ಬಿಡ್ತಾರಾ ಇಲ್ಲಿ? ಈ ಪ್ರಶ್ನೆ ಇದೆ. ಏನೀಗ ಈಗ ಅವರ ಹೆಸರಿರುವಂಥದ್ದು ಗಾಯತ್ರಿ ಶಾಂತೇಗೌಡ. ಗಾಯತ್ರಿ ಬದಲು ಬೇರೆಯವರಿಗೆ ಮಂತ್ರಿಗಿರಿ ಸಿಗುತ್ತಾ ಹಾಗಾದ್ರೆ? ಪಟ್ಟಿ ಪರಿಷ್ಕರಣೆ ಆಗುತ್ತಾ ಅಂತ ಏನೀಗಾಗಲೇ ಸಚಿವರ ಪಟ್ಟಿ ಬಿಡುಗಡೆ ಆಗಿರುವಂಥದ್ದು. ಇದರಲ್ಲಿ ಗೊಂದಲ ಇದೆ. ಇನ್ನು ಒಂದು ಗಂಟೆಯಲ್ಲಿ ಈಗ ಏನು ಪದಗ್ರಹಣ ಆಗಬೇಕು, ಆದರೆ ಇನ್ನೂ ಕೂಡ ಆ ಪಟ್ಟಿಯಲ್ಲಿ ಗೊಂದಲ ಇರುವಂಥದ್ದು. ಗೊಂದಲ 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 ಇಲ್ಲಿ ಎಲ್ಲೂ ಒಂದು ಕ್ಲಾರಿಟಿ ಇಲ್ಲ. ಅಂದರೆ ಮತ್ತೆ ಪರಿಷ್ಕರಣೆ ಆಗುತ್ತಾ? ಈ ಪಟ್ಟಿ ಏನು ಬಂದಿದೆ ಸಚಿವರ ಪಟ್ಟಿ, ಇದರಲ್ಲಿ ಮತ್ತೆ ಪರಿಷ್ಕರಣೆ ಆಗುತ್ತಾ? ಮೊದಲು ಕಳಿಸಿದಂತಹ ಪಟ್ಟಿಯನ್ನು ಪರಿಗಣಿಸಬೇಡಿ, ಮತ್ತೊಂದು ಪಟ್ಟಿಯನ್ನು ಕೊಡ್ತೀವಿ, ನೂತನ ಪಟ್ಟಿಯನ್ನು ಕೊಡ್ತೀವಿ, ಕೆಲವೇ ಹೊತ್ತಿನಲ್ಲಿ ಅದನ್ನು ಕಳಿಸ್ಕೊಡ್ತೀವಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಇಲ್ಲಿ ಲೋಕಭವನಕ್ಕೆ ಮನವಿ ಮಾಡಿದ್ದಾರಂತೆ. ಡಿ ಕೆ ಶಿವಕುಮಾರ್ ಹಾಗಾಗಿ ಇಲ್ಲಿ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಹಾಗಾದ್ರೆ ಏನೀಗ ಬಂದಿರುವಂತಹ ಪಟ್ಟಿ ಅಂತಿಮ ಅಲ್ವಾ? ಮತ್ತೊಂದು ಪಟ್ಟಿಯನ್ನು ಕೊಡ್ತಾರಾ? ಪರಿಷ್ಕರಣೆ ಆಗುತ್ತಾ? ಇಲ್ಲಿ ಯಾರನ್ನು ಕೈ ಬಿಡ್ತಾರೆ, ಹೊಸಬ್ರನ್ನ ಯಾರನ್ನು ಸೇರಿಸ್ತಾರೆ ಅನ್ನುವಂಥದ್ದು ಪ್ರಶ್ನೆಗಳಾಗಿರುವಂಥದ್ದು. ಯಾರನ್ನು ಕೈ ಬಿಟ್ಟು ಯಾರನ್ನು ಸೇರಿಸ್ತಾರೆ? ಯಾಕಂದ್ರೆ ಈಗಾಗಲೇ ಆಕಾಂಕ್ಷಿಗಳು ಭುಗಿಲೆದ್ದಿದ್ದಾರೆ. ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೈಕಮಾಂಡ್ಗೆ ಬೆದರಿಕೆ ಹಾಕ್ತಿದ್ದಾರೆ. ನಮಗೆ ಸಚಿವ ಸ್ಥಾನ ಸಿಗ್ತಿಲ್ಲ, ಆದರೆ ಇಲ್ಲಿ ಒಂದು ಬಾರಿ ಎರಡು ಬಾರಿ ಗೆದ್ದಂಥವರಿಗೆ, ಪಕ್ಷ ಬಿಟ್ಟು ಪಕ್ಷಕ್ಕೆ ಬಂದವರಿಗೆ, ಇಂಥವರಿಗೆಲ್ಲ ಮಣೆ ಹಾಕಿದೆ. ಆದರೆ ನಮ್ಮಂಥವರಿಗೆ ಈ ಬಾರಿ ಏನು ಹೈಕಮಾಂಡ್ ಮಣೆ ಹಾಕಿಲ್ಲ, ಹಾಗಾಗಿ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ ಕೆಲ ಶಾಸಕರು ರಾಜೀನಾಮೆಯ ಮಾತನಾಡಿದ್ರು. ನೋಡಿ, ಹಿನ್ನೆಲೆಯಲ್ಲಿ ಈಗ ಏನು ಸಚಿವರ ಪಟ್ಟಿ ಬಿಡುಗಡೆ ಆಗಿತ್ತು, ಇದು ಪರಿಷ್ಕರಣೆ ಆಗುತ್ತಾ? ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರಲ್ಲಿ ಲೋಕಭವನಕ್ಕೆ ಹೇಳಿದ್ದಾರೆ, ಈಗ ಕಳಿಸಿರುವಂತಹ ಪಟ್ಟಿ ಏನಿದೆ ಅದನ್ನ ಫೈನಲ್ ಮಾಡಬೇಡಿ, ಮತ್ತೊಂದು ಪಟ್ಟಿಯನ್ನ ಹೊಸ ಪಟ್ಟಿಯನ್ನು ಕಳಿಸ್ಕೊಡ್ತೀವಿ ಅಂತ ಇಲ್ಲಿ ಡಿ ಕೆ ಶಿವಕುಮಾರ್ ಲೋಕಭವನಕ್ಕೆ ಹೇಳಿರುವಂಥದ್ದು. ಹಾಗಾಗಿ ಇಲ್ಲೊಂದು ಪ್ರಶ್ನೆ ಉಟ್ಕೊಳ್ಳುತ್ತೆ, ಹಾಗಾದ್ರೆ ಏನು ಈ ಪಟ್ಟಿ ಪರಿಷ್ಕರಣೆ ಆಗತ್ತಾ? ಇಲ್ಲಿ ನೂತನ ಹೆಸರುಗಳ ಬರುತ್ತಾ? ಯಾರನ್ನು ಕೈ ಬಿಡುತ್ತಾರೆ? ಇಲ್ಲಿ ಗಾಯತ್ರಿ ಅವರನ್ನ ಕೈ ಬಿಟ್ಟು ಹೊಸ ಹೆಸರನ್ನ ಸೇರ್ಪಡೆ ಮಾಡಲಾಗುತ್ತಾ ಇಲ್ಲಿ ಅನ್ನುವಂಥ ಪ್ರಶ್ನೆ. ಗಾಯತ್ರಿ ಶಾಂತಗೌಡ ಅವರನ್ನ ಕೈ ಬಿಟ್ಟು ಇಲ್ಲಿ ಬೇರೆಯವರಿಗೆ ಅವಕಾಶವನ್ನ ಕೊಡುತ್ತಾ ಹೈಕಮಾಂಡ್ ಅನ್ನುವಂಥ ಪ್ರಶ್ನೆ. ಈ ಪಟ್ಟಿ ಏನು ಅಂತಿಮ ಅಲ್ಲ, ಮತ್ತೊಂದು ಹೊಸ ನೂತನ ಪಟ್ಟಿಯನ್ನ ಕಳಿಸ್ಕೊಡ್ತೀವಿ ಅಂತ ರಾಜಭವನಕ್ಕೆ ಡಿ ಕೆ ಶಿವಕುಮಾರ್ ಮನವಿ ಮಾಡಿದ್ದಾರಂತೆ. ಹಾಗಾದ್ರೆ ಪರಿಷ್ಕರಣೆ ಆಗುತ್ತಾ ಈಗ ಬಂದಿರುವಂತಹ ಸಚಿವರ ಪಟ್ಟಿ? ಇದರಲ್ಲಿ ಯಾರ ಹೆಸರನ್ನ ಕೈ ಬಿಡುತ್ತಾರೆ ಅನ್ನುವಂಥದ್ದೇ ಪ್ರಶ್ನೆ ಆಗಿದೆ.